ಸುರಭಿ ಹೊದಿಗೆರೆ ಅವರಿಗೆ ಪ್ರಶ್ನೆ ಮಾಡ್ತೀನಿ. ಕೇಂದ್ರ ಸರ್ಕಾರ ರೈತ ವಿರೋಧಿ ಸರ್ಕಾರನ ಕಾಂಗ್ರೆಸ್ನವರು ಆರೋಪ ಮಾಡ್ತಿದ್ದಾರೆ. ಒಬ್ಬ ಸರ್ಕಾರ ಯಾರು MSP ನ ಇನ್ಕ್ರೀಸ್ ಮಾಡಿದಾರೋ ಅವ್ರು ರೈತ ವಿರೋಧಿ ಆಗಕ್ಕೆ ಸಾಧ್ಯನಾ? ಯಾವ ಸರ್ಕಾರ ಕಿಸಾನ್ ಸನ್ಮಾನ್ ಯೋಜನೆ ಆಗಿ ಒಂದು ದೇಶಾದ್ಯಂತ ಕೊಟ್ಟಿರೋಂಥ ಒಂದು ಬೆನಿಫಿಟ್ ಅದು ರೈತ ವಿರೋಧಿ ಸರ್ಕಾರ ಆಗಕ್ಕೆ ಸಾಧ್ಯನಾ? ಪ್ರಧಾನ ಮಂತ್ರಿ ಮೋದಿ ಅವರು ಎಂಥ ಒಂದು ಇಂಟ್ರೆಸ್ಟಿಂಗ್ ಇನಿಷಿಯೇಟಿವ್ಸ್ ಫಾರ್ಮರ್ಸಿಗೆ ನಿಜವಾಗ್ಲೂ ಇಂಪ್ಯಾಕ್ಟ್ ಆಗುವಂತಹ ಇನಿಷಿಯೇಟಿವ್ಸ್ ತಂದಿರೋದು ನರೇಂದ್ರ ಮೋದಿ ಅವರು, ಅದು ರೈತ ವಿರೋಧಿ ಆಗದ? ಇದು ನೋಡಿ, ಕರೆಕ್ಟಾಗಿ ಸ್ಟ್ರೇಟ್ ಫಾರ್ವರ್ಡ್ ಮಾತಾಡೋಣ. ಯಾರು ಇವತ್ತು ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೋ ಅವ್ರು ಬಂದು ಪ್ರೊಟೆಸ್ಟ್ ಮಾಡ್ತಿರೋದು ನೋಡಿದ್ರೇನೆ ನಮ್ಗೆ ಗೊತ್ತಾಗುತ್ತೆ ಅದು ಅವ್ರು ರೈತರ ಪರವಾಗಿ ಮಾತಾಡ್ತಾ ಇಲ್ಲ, ಒಂದು ಅಜೆಂಡಾ ಪರವಾಗಿ ಮಾತಾಡ್ತಾ ಇದ್ದಾರೆ ಅಂತ. ಅದು ಹೇಗೆ ಸಾಧ್ಯ ಸರ್ಕಾರ ರೈತ ವಿರೋಧಿ ಆಗೋದಕ್ಕೆ? ಇಂತಹ ಒಂದು ಸರ್ಕಾರ, ಯಾವ ಸರ್ಕಾರ ಅಂದರೆ ಒಂದು ನೋಡಿ, ಕರ್ನಾಟಕಕ್ಕೆ ಏನು ದುಡ್ಡು ಕೊಟ್ಟಿದ್ದಾರೆ ಅನ್ನೋದು UPAಗಿಂತ 3 ಜಾಸ್ತಿ NDRF ಫಂಡ್ಸಲ್ಲಿ. ಅಂತಹ ಸರ್ಕಾರ ಹೇಗೆ ಸಾಧ್ಯ ರೈತ ವಿರೋಧಿ ಆಗೋದಕ್ಕೆ? ಇದು ಒಂದು ಅಜೆಂಡಾ, ಇದು ಒಂದು ಟೂಲ್ ಕಿಟ್ಟು. ಬರ್ತಾ ಇರುವಾಗ ರಸ್ತೆಯಲ್ಲಿ ಮೊಳೆ ಹೊಡಿಸೋದು, ರೈತರು ಬರೋ ಜಾಗದಲ್ಲಿ ಕಾಂಕ್ರೀಟ್ ನ ಗೋಡೆ ಕಟ್ಸೋದು, ಇದನ್ನ ರೈತರು ಬರುವಾಗ ರೈಲಲ್ಲಿ ಮಧ್ಯದಲ್ಲಿ ಇಳಿಸ್ಬಿಟ್ರು ರೈತರೇ ಹೇಳೋ ರೀತಿಯಲ್ಲಿ ಉಗ್ರಗಾಮಿಗಳ ಅಸ್ಯೂಮ್ ಮಾಡ್ಕೋತಾ ಇದ್ದೀರಾ. ಅವರು ಜೆನ್ಯೂನ್ ರೈತರ ಇಂಟ್ರೆಸ್ಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದೀರಾ. MSP ಇರೋದು ಎಷ್ಟು ಕೇಳ್ತಾ ಇರೋದು ಅವರು? MSP ಹೇಳಿ, 10,000 ಮಿನಿಮಮ್ MSP ಕೇಳ್ತಾ ಇರೋದು. ಅವ್ರು ಹೇಗೆ ಮರ್ಸಿಡೀಸ್ ಬೆಂಜು ಇಂತ ಬೇರೆ ಕಾರುಗಳೆಲ್ಲ ಇವಾಗ ನೀವು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಒಂದು ಕುತೂಹಲವಾದಂತಹ ಒಂದು ಇಂಟ್ರೆಸ್ಟಿಂಗ್ ಕ್ಲಾಸ್ ಇದೆ. ಸರ್ಟನ್ ಅಮೌಂಟ್ ಗಿಂತ ಇನ್ಕಮ್ ಇರೋದು ಅಲ್ಲ ಮೇಡಮ್. ಅಲ್ಲ, ನಾನು ಹೇಳೋ ಮಾತು ನೀವು ತಪ್ಪು ಇದ್ದೀರಾ. ರೈತರು ಹೌದು, ಎಲ್ಲಾರು ಏನ್ ಬೇಕಾದ್ರು ಎಷ್ಟು ದುಡ್ಡು ಬೇಕಾದ್ರು ಪಡಿಬಹುದು, ಆದ್ರೆ ದೇಶದ ಹಿತದಲ್ಲಿ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು. ಬಡವ ರೈತರಿಗೆ ಕೊಡ್ಬೇಕಾಗಿರುವಂತದ್ದು ಬಡವ ರೈತರು ಏನ್ ಕೇಳ್ತಾ ಇದ್ದಾರೆ ಅದು ನಿಮ್ ಚಾಲೆಂಜ್ ನೀವು ಹೋಗಿ ಅವ್ರು ಬಡವ ರೈತರು ಯಾರು ಲ್ಯಾಂಡ್ ಹೋಲ್ಡಿಂಗ್ ಇಲ್ಲದೆ ಇರೋ ರೈತರು, ಯಾರು ರೈತರು ನಿಜವಾಗ್ಲೂ ಕಷ್ಟ ಪಡ್ತಿದಾರೋ ಅವ್ರನ್ನ ಹೋಗಿ ಮಾತಾಡಿಸಿ. ಅವ್ರು ಏನ್ ಕೇಳ್ತಾರೆ ಹೇಳಿ? ನೀವು ಯಾರು ರೈತರ ಡ್ರಾಮಾ ಮಾಡ್ತೀರಾ ಅದನ್ನ ಕೇಳ್ಬೇಕು. ಇಲ್ಲಿಂದ 70 ಜನ ರೈತರು ಹೋದ್ರು, ಬಂದೆ ಒಂದೇ ನಿಮಿಷ. ಇಲ್ಲಿಂದ 70 ಜನ ರೈತರು ಹೋದ್ರು, ಅವ್ರು ಎಲ್ಲರೂ ಮರ್ಸಿಡೀಸ್ ಬೆಂಜ್ ಕಾರಲ್ಲಿ ಹೋಗಿಲ್ಲ, ರೈಲಲ್ಲಿ ಜನರಲ್ ಕೋಚ್ ನಲ್ಲಿ ಹೋಗ್ತಿದ್ದವ್ರನ್ನ ಇಳಿಸಿದ್ದು. ಅದು ಬೇರೆ ಚರ್ಚೆ. ಅಶ್ವಿನ್ ಅವರೇ, ಅಲ್ಲಿ ಪ್ರತಿಭಟನೆ ಮಾಡ್ತಿರೋರು ನಿಜವಾದ ರೈತರಲ್ವಾ? ಅಲ್ಲಿ ಅವ್ರು ಕೇಳ್ತಿರೋ ಡಿಮ್ಯಾಂಡು ಎಲ್ಲಾ ಬೆಳೆಗಳಿಗೂ ಕೂಡ MSP ನಿಗದಿ ಮಾಡಿ, ರೈತರಿಗೂ ಕೂಡ ಪೆನ್ಷನ್ ಅನ್ನ ನಿಗದಿ ಮಾಡಿ, ರೈತರು ಸೂಸೈಡ್ ಮಾಡ್ಕೊಂಡ್ರೆ ಅದಕ್ಕೆ ಸರಿಯಾದ ಪರಿಹಾರ ಕೊಡಿ. ಈ ಡಿಮ್ಯಾಂಡ್ಸು ಇಲ್ಲಿ ಬಡವರಿಗೊಂಥರ ನ್ಯಾಯ, ಶ್ರೀಮಂತರಿಗೊಂಥರ ನ್ಯಾಯ, ರೈತರಲ್ಲೇ ಕ್ಯಾಟಗರಿ ಮಾಡಬೇಕು, ಕ್ಯಾಟಗರಿ ಮಾಡಿ ಅದ್ರ ಮೂಲಕ ಅವರಿಗೆ ಸರ್ಕಾರದಿಂದ ಸಹಾಯಧನ ನೀಡಬೇಕು. ಇದು ಸರಿನವಾದ ಅಂತ ಸ್ಮಿತಾ ಅವರೇ, ರೈತರು ಹೋರಾಟ ಮಾಡೋ ಮಟ್ಟವರೆಗೂ ಸರ್ಕಾರಗಳು ಬರಬಾರ್ದು, ರೈತರುಗಳು ರಸ್ತೆಗೆ ಇಳಿಬಾರ್ದು. ಯಾಕೆಂದರೆ ರೈತರೇ ಒಂದು ಜೀವನಾಡಿ ಅಂತ ನಾವು ಹೇಳೋವಂಥವ್ರು, ಮತ್ತು ರೈತರ ಹೆಸರಲ್ಲೇ ನಾವು ಅಧಿಕಾರ ಅಂತ ತಗೊಳ್ಳೋವಂಥವ್ರು ಜನಪ್ರತಿನಿಧಿಗಳು ಇವತ್ತು ದೇಶದಲ್ಲಿದ್ದಾರೆ. ಎಲ್ಲೋ ಒಂದು ಕಡೆ ರೈತರನ್ನ ಜನಪ್ರತಿನಿಧಿಗಳು ಯಾವುದೇ ರಾಜಕೀಯ ಪಕ್ಷಗಳು ಬಳಸ್ಕೊಳ್ಳೋಕೆ ಹೋಗಬಾರ್ದು. ಇವತ್ತು ನೋಡಿ, ದೇಶ ಒಂದು ಉತ್ತಮವಾದಂಥ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋದು ವಿರೋಧ ಪಕ್ಷಗಳು ಅದಕ್ಕೆ ಸಹಕಾರ ಕೊಡುವಂಥ ಕೆಲಸ ಆಗಬೇಕು. ಇವತ್ತು ಬೇರೆ ದೇಶಗಳ ಪತ್ರಿಕೆಗಳು ನಾವೆಲ್ಲರೂ ಗಮನಿಸ್ತಿದ್ದೀವಿ. 1 MP ಫ್ರಮ್ ಇಂಡಿಯಾ ವಾಂಟ್ಸ್ ಟು ಡಿವೈಡ್ ದಿ ನೇಷನ್ ಅಂತ ಬರುತ್ತೆ. ಈ ಉತ್ತರಾಖಂಡಲ್ಲ ಏನೋ ಒಂದು ರೀಸನ್ಗೆ ಆಗುವಂಥ ಗಲಭೆನ ಒಂದು ಬೇರೆ ದೇಶಗಳು ಬೇರೆ ರೀತಿಯಲ್ಲಿ ಅದನ್ನು ಚಿತ್ರಿಸುತ್ತೆ. ಅಂದರೆ ನಾವು ಎಷ್ಟು ಹುಷಾರಾಗಿರ್ಬೇಕಂತ ವಿರೋಧ ಪಕ್ಷಗಳಿಗೂ ಗೊತ್ತಿರಬೇಕು. ಸ್ಮಿತಾ ಅವರೇ, ಒಂದು 2010ರಲ್ಲಿ ಶರದ್ ಪವಾರ್ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಇದೇ ಕೃಷಿ ಕಾಯ್ದೆಗಳಾಗಿರ್ಬೋದು, ರೈತರ ಪರವಾಗಿ ಇವತ್ತು ಏನು ಹೋರಾಟಗಳಾಗ್ತಿದೆ ಅದ್ರ ಬಗ್ಗೆ ಅವರು ಬೆಂಬಲ ಸೂಚಿಸಿರ್ತಾರೆ. ಹೌದು, ಇದೆಲ್ಲ ಕೆಲಸಗಳನ್ನ ನಾವು ಮಾಡಬೇಕು ಅಂತ ಹೇಳಿ 2011ರಲ್ಲಿ ಆಗಿನ ಮುಖ್ಯಮಂತ್ರಿ, ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಚೌಹಾಣ್ ಅವ್ರಿಗೆ ಪತ್ರ ಬರೆದಿರ್ತಾರೆ. ನಾವು APMC ಆಗಿರ್ಬೋದು, ಕೃಷಿ ಕಾಯ್ದೆ ಆಗಿರ್ಬೋದು, MSP ಇರ್ಬೋದು, ಇದೆಲ್ಲ ನಮ್ಮ ರೈತರಿಗೆ ಸಿಗೋಂತ ಆಗಬೇಕು, ಕೆಲಸಗಳಾಗಬೇಕು. ಈಗ ಆಲ್ ಆಫ್ ಸಡನ್ ಹೇಗೆ ಇದನ್ನ ವಿರೋಧಿಸ್ತಿದ್ದಾರೆ ಕಾಂಗ್ರೆಸ್ ಅವರು, ಕಾಂಗ್ರೆಸ್ನ ಮಿತ್ರ ಪಕ್ಷಗಳು? ನಾನು ಅದನ್ನೇ ಹೇಳ್ತಿರೋದು, ರೈತರನ್ನ ನೀವು ಬಳಸ್ಕೊಂಡು ರಾಜಕೀಯ ಮಾಡಬೇಡಿ. ಏನಾದ್ರು ತಪ್ಪಿದೆ ಅಂತ ಅಂದ್ರೆ ಅದ್ರ ಬಗ್ಗೆ ನೀವು ರೈತರ ಪರವಾಗಿ ನಿಲ್ಬೇಕು ಹೊರತು ರೈತರನ್ನ ನೀವು ಮುಂದೆ ಇಟ್ಕೊಂಡು ರಘು ದೊಡ್ಡೇರಿ ಅವರು ಜಾಯಿನ್ ಆಗಿದ್ದಾರೆ. ರಘು ದೊಡ್ಡೇರಿ ಅವರೇ, ನನ್ನ ಧ್ವನಿ ತಲುಪ್ತಾ ಇದ್ರೆ ರೈತರ ಸಮಸ್ಯೆಯನ್ನ ರಾಜಕೀಯಕ್ಕೆ ಬಳಸ್ಕೊಳ್ತಿದ್ದಾರಾ ಸಿದ್ದರಾಮಯ್ಯ ಅವರು ಅಥವಾ ನಿಮ್ಮ ಓವರ್ ಆಲ್ ಕಾಂಗ್ರೆಸ್ನ ನಾಯಕರು?
ಮೊದಲನೇದಾಗಿ ಸ್ಮಿತಾ, ನೀವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆನೇ ಸೂಕ್ತ ಅಲ್ಲ. ಯಾಕೆಂತ ಹೇಳಿದ್ರೆ ನಾನ್ ಕೇಳಿದಲ್ಲ, ಇವತ್ತು ಅಶ್ವಿನ್ ಅವ್ರು ಕೇಳಿದ್ರೆ ನಿಮಗೆ ತಲುಪಿಸ್ತಾ ಇದ್ದೀನಿ ನಾನು. ಎಸ್, ಇವತ್ತು ನೋಡಿ, ಅಥವಾ ಅಶ್ವಿನ್ ಅವರು ಅಥವಾ ಏನು ಬಿಜೆಪಿ ವಕ್ತಾರರು, ವಿರೋಧ ಪಕ್ಷದವರು ಮಾಡುವಂತ ಚರ್ಚೆ ಇದು ಸೂಕ್ತ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ದೆಹಲಿನಲ್ಲಿ ನಡೆತಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಏನು ರೈತರಲ್ಲ. ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷದ ಏನು ಇಡೀ ದೇಶದಲ್ಲಿ ರಾಜಕೀಯೇತರ ರೈತರ ಸಂಘಟನೆಗಳು ಮಾಡ್ತಾ ಇರ್ತಕ್ಕಂಥ ಒಂದು ಹೋರಾಟ. ಸೊ ಇದಕ್ಕೆ ಯಾವಾಗಲೂ ರೈತರ ಪರವಾಗಿ, ರೈತರ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 70,000 ರೈತರ ಸಾಲವನ್ನ ಮನ್ನಾ ಮಾಡಿದಂತ ರೈತ ಸರ್ಕಾರ UPA ಕಾಂಗ್ರೆಸ್ ಸರ್ಕಾರ, ಮತ್ತೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಾಲವನ್ನ 8,000 ಕೋಟಿ ಸಾಲವನ್ನ ಕಾಂಗ್ರೆಸ್ ಮತ್ತೆ JDS ನೇತೃತ್ವದಲ್ಲಿ ಸರಿಸುಮಾರು 42,000 ಕೋಟಿ ಸಾಲವನ್ನ ಮನ್ನಾ ಮಾಡಿದಂತ ರೈತರ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಸೊ ಹಾಗಾಗಿ ನಾವು ರೈತರ ಪರವಾಗಿ ನಿಲ್ತೇವೆ ಹೊರತು ರಾಜಕೀಯ ಮಾಡುವಂತ ಸನ್ನಿವೇಶ ಇಲ್ಲ. ಯಾಕೆ ಈ ವಿಚಾರವನ್ನ ಹೇಳ್ತಾನೆ ಸ್ಮಿತಾ, ಈಗ ನಮ್ಮ ಬಿಜೆಪಿಯವರು ಅಥವಾ ವಿರೋಧ ಪಕ್ಷದವರು ಯಾಕೆ ಇದನ್ನ ದೊಡ್ಡ ಇನ್ನು ಹೋರಾಟ ಅಂದ್ರೆ ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಬೆಂಬಲ ಬೆಲೆ ಮತ್ತೆ ಏನು ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರ್ತಕ್ಕಂಥ ದೇಶದ ರೈತರು ಇವತ್ತು ಅದನ್ನ ನಮ್ಮ ಬೇಡಿಕೆಗಳನ್ನ ಕೇಳಿ ಅಂತ ದೇಶದ ಏನು ರಾಜಧಾನಿಗೆ ಕಾಲಿಟ್ರೆ ಅವರನ್ನ ಮಧ್ಯದಲ್ಲೇ ತಡೆಯುವಂತ ಒಂದು ಪ್ರಯತ್ನವನ್ನು ಮಾಡಿದ್ದೀರಿ. ಆದ್ರೆ ಇದೇ ಕೋವಿಡ್ ಸಂದರ್ಭದಲ್ಲಿ, ಅದಕ್ಕೆ ಕೋವಿಡ್ ನ ಹಿಂದಿನ ಸಂದರ್ಭದಲ್ಲಿ ಸುಮಾರು 750 ರೈತರು ಸತ್ತಿದಂತ ಪ್ರಕರಣ ಕೂಡ ನೋಡಿದ್ದೀರಿ. ಅಂದ್ರೆ ರೈತರ ಹೋರಾಟಕ್ಕೆ ಸದಾ ವಿರೋಧವಾಗಿರ್ತಕ್ಕಂಥ ಬಿಜೆಪಿ ಸರ್ಕಾರ. ಯೋಚನೆ ಮಾಡಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ಏನಾಗಿದೆ ಅಂತ ಯೋಚನೆ ಮಾಡಿ ದಯವಿಟ್ಟು. ನಿಮ್ಮ UPA ಸರ್ಕಾರದ 2004 2009 ಕೊಟ್ಟಿರುವಂತ NDRF ಮತ್ತೆ SDRF ದುಡ್ಡು ವರ್ಸಸ್ ನಮ್ಮ ಸರ್ಕಾರದಲ್ಲಿ ಬಂದಿರುವಂತ ದುಡ್ಡು ಬಹಳಷ್ಟು 4 ಪಟ್ಟಿ ಜಾಸ್ತಿ ಕೊಟ್ಟಿದೀವಿ. ನಾವು ಮಾಡ್ತಿರೋದು, ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರ ಸರ್ಕಾರ ಮಾಡ್ತಿರೋದು ಒಂದು ಓವರ್ ಆಲ್ ಡೆವಲಪ್ಮೆಂಟ್. ನೀವಿಲ್ಲಿ ಕರ್ನಾಟಕದಲ್ಲಿ ರೈತರ ಬಗ್ಗೆ ನೀವು ಏನ್ ಮಾಡಿದೀರಾ? ಇಲ್ಲಿ ಆತ್ಮಹತ್ಯೆ ಏನ್ ಮಾಡಿದೀರಾ? ಒಂದ್ ನಿಮಿಷ, ನಿಮ್ಮ ವೈಫಲ್ಯಗಳನ್ನು ಎತ್ತಿ ಹಿಡಿಯುವ ಸಂದರ್ಭದಲ್ಲಿ ತಾವು ಮಾತಾಡುವುದನ್ನ ದಯವಿಟ್ಟು ನಿಲ್ಲಿಸಿ. ಬಿಜೆಪಿಯವರು ಈ ದೇಶದ ರೈತರ ಬಾಯನ್ನು ಹೇಗೆ ಮುಚ್ಚುತ್ತಿದ್ರು ಹಾಗೆ ವಿರೋಧ ಪಕ್ಷದವರ ಬಾಯನ್ನು ಮುಚ್ಚುವಂತ ಪ್ರಯತ್ನ ಮಾಡ್ತಾ ಇದ್ರಿ. ನೀವು ಮಾಡುವ ಪ್ರಯತ್ನಕ್ಕೆ ಸಫಲವಾಗುವುದಿಲ್ಲ. ಯೋಜನೆಯಿಂದ ಬಂದಿರುವಂತದ್ದು ದಮನ ಮಾಡುವಂತ ಪ್ರಯತ್ನವನ್ನು ತಾವೇನ್ ಮಾಡ್ತಾ ಇದ್ರಿ? ಇದು ನಡೆಯೋದಿಲ್ಲ. ನಿಮ್ಮ ದಬ್ಬಾಳಿಕೆ ಸ್ಟುಡಿಯೋದಲ್ಲ, ದೇಶದಲ್ಲಿ ಎಲ್ಲಾ ಮೂಲೆಗಳನ್ನು ತಮ್ಮ ದಬ್ಬಾಳಿಕೆಯನ್ನು ನಡೆಸಿ ಕರ್ನಾಟಕದಲ್ಲಿ ಇಲ್ವಾ ಕಷ್ಟಗಳು? ಹೇಳಿ ನೀವು ಕಂಟಿನ್ಯೂ ಮಾಡೋಣ. ಸಿಂಪಲ್ ಪ್ರಶ್ನೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.